ಗೊಂದಲ ನಿವಾರಣೆ ಆಗಿದೆ ಅಂತ ಸರ್ ಹೇಳಲಿಕ್ಕಾಗಲ್ಲ. ಇನ್ನೂ ಭುಗಿಲೆ ಹೇಳ್ಬೋದಾ ಸರ್ ಆಕ್ರೋಶ? ಒಂದಷ್ಟು ಸಚಿವ ಸ್ಥಾನವನ್ನ ಕಳ್ಕೊಂಡಿರುವಂತಹ ಅಸಮಾಧಾನ ಮತ್ತೆ ಸ್ಫೋಟ ಆಗ್ಬೋದಾ ಸರ್? ಕಳ್ಕೊಂಡಿರೋರು ಇವರು, ಸಚಿವ ಸ್ಥಾನ ಕಳ್ಕೊಂಡಿರೋರು, ಸಿಕ್ಕಿ ಕಳ್ಕೊಂಡಿರೋರು ಇವರು, ಸಿಕ್ಕಿ ಕಳ್ಕೊಂಡಿರೋರು, ಸಿಗದಲೇ ಇರೋರು ಇದಾರಲ್ಲ. ನಮಗೆ ಸಿಗುತ್ತೆ, ನಿಮಗೆ 20 ಸಚಿವ ಸ್ಥಾನಕ್ಕೆ 70ಕ್ಕಿಂತ ಹೆಚ್ಚು ಪ್ರಬಲ ಆಕಾಂಕ್ಷಿಗಳಿದ್ರು. 70 ಜನ ಆಕಾಂಕ್ಷಿಗಳಿಗಿಂತ ಹೆಚ್ಚು ಪ್ರಬಲ ಆಕಾಂಕ್ಷಿಗಳಿದ್ರು. ಅದರಲ್ಲಿ ಒಂದು 40 ಜನ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋರು ಇದ್ರು. ನಮ್ದು ಹಾಗೆ ಬಿಟ್ಟಿದೆ, ಸಿಕ್ಕೇ ಸಿಗುತ್ತೆ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೂಟು ಬುಟ್ಟು ಹೊಲ್ಸ್ಕೊಂಡು ರೆಡಿಯಾಗಿದ್ದವರು ಇದ್ರು. ಈಗ ಅಂಥವ್ರಿಗೆ ಈಗ ಏನಾಗಬೇಕು, ಈಗ ಆಲ್ರೆಡಿ ನೋಡಿ ನಿಮಗೆ, ಈಗ ನಮ್ಮ ಬೆಂಗಳೂರು, ವಿಜಯನಗರ, ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಇವರಲ್ಲಿ ಯಾರಿಗಾರ ಒಬ್ರಿಗೆ ಸಿಗುತ್ತೆ ಅಂತ ಇತ್ತು. ಇವನ್ ಶರತ್ ಬಚ್ಚೇಗೌಡ ಇತ್ತು, ಭದ್ರಾವತಿ BK ಸಂಗಮೇಶ್ ಇತ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತೆ ನಮಗೆ ಸಿಗ್ತದೆ ಅಂತ ಒಂದು ಇದಿತ್ತು ಅಲ್ಲಿ. ಆಮೇಲೆ ನಿಮಗೆ ಈಗ ಮೈಸೂರು ತನ್ವೀರ್ ಸೇಠು ಅತ್ಯಂತ ಸೀನಿಯರು, ಅವರಿಗೆ ಸಿದ್ದರಾಮಯ್ಯನ ಇದರಲ್ಲಿ ಕೊಟ್ಟಿರಲಿಲ್ಲ. ಇದು ನಾನು ಮೈಸೂರವರೇ ಇದ್ದೀನಿ, ಲಾಸ್ಟ್ ಟೈಮು ನಾನು CM ಆಗಿದ್ದೀನಿ, ಮೈಸೂರವನೇ ಇದ್ದೀನಿ ಅಂದರು. ಈಗ ಸಿದ್ದರಾಮಯ್ಯನ ಮಗನ್ನ ಯತೀಂದ್ರನ್ನ MLC ಮಾಡಿ ಮಿನಿಸ್ಟ್ರು ಮಾಡಿ ಉಸ್ತುವಾರಿ ಸ್ಥಾನ ಕೊಟ್ಟರು. ಆದರೆ ಅವ್ರಿಗೆ ಕೊಟ್ಟಿಲ್ಲ ಅಲ್ಪಸಂಖ್ಯಾತರು ಬೇರೆಯವ್ರಿಗೆ ಕೊಟ್ಟರು. ಅಲ್ಲಿ ತನ್ವೀರ್ ಸೇಠು ಕೊಟ್ಟಿಲ್ಲ. ಈಗ ಅಲ್ಲಿ ಇದು ಬಂಡಾಯ ಭುಗಿಲೆದ್ದಿದೆ. ಅದೇ ರೀತಿ ಬೆಳಗಾಮಲ್ಲಿ ಆಗಿದೆ. ಮತ್ತು ಇನ್ನು ಸೀನಿಯರ್ಸ್ ಇದ್ದಾರೆ, ಕಾಂಗ್ರೆಸ್ಸಲ್ಲಿ ತುಂಬ ಸೀನಿಯರ್ಸ್ ಇದ್ದಾರೆ, ಅವರು ಯಾರು ಸುಮ್ಮನಿರಲ್ಲ. ಆಮೇಲೆ ಬೇಳೂರು ಗೋಪಾಲ್ ಕೃಷ್ಣ ಅವರು ಆಲ್ರೆಡಿ ನಾವು ಮಿನಿಸ್ಟರ್ ಆಗೇ ಬಿಟ್ಟಿದ್ದೀವಿ ಅನ್ನೋ ಒಂದು ಇದರಲ್ಲಿ ಇದ್ರು, ಅವರು ಸನ್ನಿವೇಶದಲ್ಲಿ. ಅವರು ಕೂಡ ದೆಹಲಿಯಲ್ಲಿ ಬಿಟ್ಟಿದ್ರು, ಹಾಗೆ ಬಿಟ್ಟಿದೆ ಅನ್ನೋ ಸನ್ನಿವೇಶದಲ್ಲಿ ಇದ್ರು. ಅಲ್ಲಿ ಮಧು ಬಂಗಾರಪ್ಪಗೆ ಮತ್ತೆ ಕೊಟ್ಟರು ಲಾಸ್ಟ್ ಟೈಮ್ ಅದು. ಈಗ ಅವರು ನಾನು ನಾಳೆ ಮಾತಾಡಿ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಇದು ಮಾಡಿದ್ದಾರೆ. ಇನ್ನೊಂದು ಯಶವಂತ ರಾಯಗೌಡ ಅವರು ಆಲ್ರೆಡಿ ರಾಜೀನಾಮೆ ಬರದೇ ಬಿಟ್ಟಿದ್ದಾರೆ. ಈ ರೀತಿ ಘಟನೆಗಳು ನಡೆಯುತ್ತೆ. ಆಮೇಲೆ ಯಾವುದೇ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ, ಯಾವುದೇ ಸಂಪುಟ ರಚನೆ ಸಂದರ್ಭದಲ್ಲೂ ಕೂಡ, ಹೊಸದಾಗಿ ಸಂಪುಟ ರಚನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇಂಥ ಅಸಮಾಧಾನ, ಬಂಡಾಯ, ಆಕ್ರೋಶ, ಅತೃಪ್ತಿ ಇದೆಲ್ಲ ಕಾಮನ್, ಇದೆಲ್ಲ ಸಾಮಾನ್ಯ, ಸರ್ವೇ ಸಾಮಾನ್ಯ. ಯಾಕೆ ನಿಮ್ಗೆ ಹೇಳ್ತೀನಿ ಭಾಸ್ಕರ್ ಅಂದರೆ, ಈಗ 136 ಹೆಚ್ಚು ಕಡಿಮೆ 140 ಜನ ಇದ್ದಾರೆ. 140 ಜನದಲ್ಲಿ ಹೊಸದಾಗಿ ಬಂದಿರೋರು ಒಂದು ಸ್ವಲ್ಪ ಕಡಿಮೆ ಬಿಟ್ಟರೆ ಬಹುತೇಕ ಮಹತ್ವಾಕಾಂಕ್ಷಿಗಳೇ ಇರ್ತಾರೆ. ನಾವು ಮಿನಿಸ್ಟರ್ ಆಗಬೇಕು, ನಾವು ಡೆಪ್ಟಿ CM ಆಗಬೇಕು, ಹೆಚ್ಚು ಕಡಿಮೆ ನಾವು ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋ ಲೆವೆಲಿನ ಮಹತ್ವಾಕಾಂಕ್ಷಿಗಳೇ ಇರ್ತಾರೆ. ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಸೊ ಅದು ಈಗ ಆಗಲಿಲ್ವ, ನಮಗೆ ಸಿಕ್ಕಲಿಲ್ಲ ಅನ್ನೋ ಸಂದರ್ಭದಲ್ಲಿ ಈ 1 ದಿವಸ 2 ದಿವಸ 1 ವಾರ ಈ ಒಂದು ಅತೃಪ್ತಿ, ಬಂಡಾಯ ಇದ್ದೇ ಇರುತ್ತೆ. ಬಟ್ ಇದನ್ನೆಲ್ಲ, ಈ ಬಂಡಾಯವನ್ನು ಶಮನಗೊಳಿಸಿ ಅದನ್ನು ಅತೃಪ್ತಿಯ ಮತ್ತು ಅಸಮಾಧಾನವನ್ನು ಶಮನಗೊಳಿಸೋದು ಅದು ನಾಯಕತ್ವ, ಅದು ನಾಯಕತ್ವ, ಅದು ಪಕ್ಷ. ಅದನ್ನು ಇವ್ರು ಹೆಂಗೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು.